ದೇವನೇ ಸಂಕಷ್ಟಗಳನ್ನೆಲ್ಲ ಪರಿಹರಿಸು ನೀ. ವಿಘ್ನಗಳ ಕಳೆಯುವ ವಿಘ್ನೇಶ ದೇವನೇ ಸಂಕಷ್ಟಗಳನ್ನೆಲ್ಲ ಪರಿಹರಿಸು ನೀ. ಭಾದ್ರಪದ ಶುಕ್ಲ ಚೌತಿಗಿಳಿದು ಬಾಬಾ ಭಕುತ ಜನರ ಸೇವೆಗೊಲಿದು ಹರಸು ಬಾಬಾ. ಭಾದ್ರಪದ ಶುಕ್ಲ ಚೌತಿಗಿಳಿದು ಬಾಬಾ ಭಕುತ ಜನರ ಸೇವೆಗೊಲಿದು ಹರಸು ಬಾಬಾ. ಜಯ ಜಯವೆಂದಿ ಏಕದಂತಗೆ, ಜಯತು ಜಯತು ಎಂದಿರೋ ಜ್ಞಾನದಾತಗೆ. ಜಯ ಜಯವೆಂದಿ ಏಕದಂತಗೆ, ಜಯತು ಜಯತು ಎಂದಿರೋ ವಿಘ್ನನಾಶಗೆ. ವಿಘ್ನಗಳ ಕಳೆಯುವ ವಿಘ್ನೇಶ ದೇವನೇ ಸಂಕಷ್ಟಗಳನ್ನೆಲ್ಲ ಪರಿಹರಿಸು ನೀ. ವಿಘ್ನಗಳ ಕಳೆಯುವ ವಿಘ್ನೇಶ ದೇವನೇ ಸಂಕಷ್ಟಗಳನ್ನೆಲ್ಲ ಪರಿಹರಿಸು ನೀ. ನಮ್ಮದು ನೇತಾಜಿ ನಾಗರಿಕರ ಜಾಗೃತಿ ವೇದಿಕೆಯಿಂದ 22ನೇ ವರ್ಷದ ಅದ್ಧೂರಿಯಾದ ಒಂದು ನೇತಾಜಿ ಗಣೇಶೋತ್ಸವ ಮಾಡ್ತಾಯಿದ್ದೀವಿ. ಇಲ್ಲಿ ನಿನ್ನೆಯಿಂದ ವಿಶೇಷವಾಗಿ ಪೂಜೆಗಳಾಗಿದೆ. ನಿನ್ನೆ ಬೆಳಗ್ಗೆ ಗಣಹೋಮ ಆಯಿತು. ಸಾಯಂಕಾಲ ಸೋಣೆ ಆರತಿ ಅಂತ ಮಾಡ್ತಾರೆ ಕುಂದಾಪುರ ಕಡೆ, ಅದನ್ನು ಮಾಡಿದ್ವಿ. ಇವತ್ತು ಬೆಳಿಗ್ಗೆ ರುದ್ರಾಭಿಷೇಕ ಹಾಗೂ ಮೂಡು ಗಣಪತಿಯನ್ನು ಮಾಡಿದ್ವಿ. ಮೂಡು ಗಣಪತಿ ಅಂದರೆ 108 ತೆಂಗಿನಕಾಯಿನ ಹೊಡೆದು ಆ ದೇವರ ಪಾದದಲ್ಲಿಟ್ಟು ಪೂಜೆ ಮಾಡೋವಂಥದ್ದು. ಈಗ ರಂಗ ಪೂಜೆ ಆಗಿದೆ. ರಂಗ ಪೂಜೆ ಅಂದರೆ ರಂಗಿನ ಪೂಜೆ ಅಂತ. ಇದು ಕುಂಬಾಶಿಯಲ್ಲಿ ಮೇಯ್ನ್ ಆಗಿರೋ ಒಂದು ಪೂಜೆ ಆನೆಗುಡ್ಡೆಯ ದೇವಸ್ಥಾನದಲ್ಲಿ. ಆ ಪೂಜೆಯನ್ನು ಇವತ್ತಿಲ್ಲಿ ನೆರವೇರಿಸ್ಕೊಟ್ಟಿದ್ದೀನಿ. ಆ ಪೂಜೆಗೆ ನಮ್ಮ ಶಾಸಕರಾದ ಮಾಜಿ ಸಚಿವರಾದ ಗೋಪಾಲಯ್ಯವರು ಬಂದಿದ್ದಾರೆ. ಅವ್ರ ನೇತೃತ್ವದಲ್ಲೇ ಇದೆಲ್ಲ ನಡೀತಾ ಇದೆ ಕಾರ್ಯಕ್ರಮಗಳು. ಇಲ್ಲಿ ಬಡಾವಣೆಗೆ ಇದೊಂದು ಜಾತ್ರೆ ಥರ, ಗಣೇಶೋತ್ಸವ ಅಂದರೆ ಒಂದು ಜಾತ್ರೆ. ಇಲ್ಲಿ 22 ವರ್ಷದಿಂದ ಎಲ್ಲರ JS ನಗರ, JC ನಗರ, ಸರಸ್ವತಿಪುರಂ ಎಲ್ಲ ಭಕ್ತಾದಿಗಳ ಸಹಕಾರದಿಂದ ಇಷ್ಟು ದಿವಸ ನಡೆಸ್ಕೊಂಡು ಬಂದಿದ್ದೀವಿ. ಇನ್ನೂ ಹೆಚ್ಚಿನಾಗಿ ನಡೆಸ್ಕೊಡ್ಬೇಕು ಅಂತ ನಾವು ಭಕ್ತರಲ್ಲಿ ಪ್ರಾರ್ಥನೆ ಮಾಡ್ತಾ, ಇನ್ನೂ ಹೆಚ್ಚಿನಾಗಿ ನಾಳೆ ಬೆಳಿಗ್ಗೆ ಸುದರ್ಶನ ಹೋಮ ಇದೆ. ಹಾಗೆ ಮಧ್ಯಾಹ್ನ 12ವರೆಗೆ ಅನ್ನ ಸಂತರ್ಪಣೆ ಇದೆ. ಒಂದು 5,000 ಜನಕ್ಕೆ ಅನ್ನ ಸಂತರ್ಪಣೆ ಇದೆ. ಸಾಯಂಕಾಲ 10-12 ವಾದ್ಯಗಳಿಂದ ಪಲ್ಲಕ್ಕಿಯಲ್ಲಿ ಸ್ವಾಮಿನ ಮೆರವಣಿಗೆ ಮಾಡಿ ವಾದ್ಯಗೋಷ್ಠಿಯೊಂದಿಗೆ ಅವ್ರನ್ನ ವಿಸರ್ಜನೆ ಮಾಡೋ ಒಂದು ಕಾರ್ಯಕ್ರಮ ಇದೆ. ಎಲ್ಲ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೀವಿ. ಹೌದು, ಇಲ್ಲಿ ನೇತಾಜಿ ಸಂಘದ ವಿಶಿಷ್ಟತೆಯೇ ಅದು. ಒಂದು ವಿಭಿನ್ನ ಕಾರ್ಯಕ್ರಮ ಮಾಡೋದು, ಒಂದು ವಿಭಿನ್ನವಾದ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡೋದು. ಈಗ ನೋಡಿದ್ರಲ್ಲ, ಯಾವುದೇ ಕಾರ್ಯಕ್ರಮ ಇಲ್ಲ, ಈ ಪೂಜೆಗೇ ಸಾವಿರಾರು ಜನ ಸೇರ್ತಾರೆ, ಗಣಪತಿನ ನೋಡ್ತಾರೆ. ಇದೇ ಒಂದು ವಿಶೇಷ. ಇಲ್ಲಿ ನೇತಾಜಿಯವ್ರು ಗಣಪತಿ ಕೂರಿಸಿದ್ದಾರೆ ಅಂದರೆ ಈ ವರ್ಷ ಯಾವ ಥರ ಗಣಪತಿ ಅಂತ ಇಲ್ಲಿ ಮುಂಬೈಯಲ್ಲಿ ಹೆಂಗೆ ಲಾಲ್ ಚಾಕಲ್ಲಿ ಇಲ್ಲಿ ಅನಾವರಣ ಮಾಡ್ತಾರೋ, ನಾವು ವರ್ಷ ಇಲ್ಲಿ ಒಂದು ಹೊಸ ಥರ ಗಣಪತಿಯನ್ನು ಅನಾವರಣ ಮಾಡಿ ಭಕ್ತರಿಗೆ ಒಂದು ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿ ಕೊಡ್ತಾಯಿದ್ದೀವಿ. ನನ್ನ ಎಲ್ಲ ಸ್ನೇಹಿತರು ಒಂದು 50-60 ಜನ ಹಗಲು ಇರಲು ಒಂದು ತಿಂಗಳಿಂದ ಶ್ರಮಿಸಿ ಇಂಥ ಒಂದು ಅದ್ಭುತ ಒಂದು ಕಾರ್ಯಕ್ರಮ ನಡೆಸೋದಕ್ಕೆ ನಮಗೆ ಅನುದಾನ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ನಾನು ಈ ವೇದಿಕೆ ಮುಖಾಂತರ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ದೇವರು ಅವರಿಗೆ ಅಂತ ಕೇಳ್ಕೊಳ್ತೀನಿ. ದೇವನೇ ಸಂಕಷ್ಟಗಳನ್ನೆಲ್ಲ ಪರಿಹರಿಸು ನೀ. ವಿಘ್ನಗಳ ಕಳೆಯುವ ವಿಘ್ನೇಶ ದೇವನೇ ಸಂಕಷ್ಟಗಳನ್ನೆಲ್ಲ ಪರಿಹರಿಸು ನೀ. ಭಾದ್ರಪದ ಶುಕ್ಲ ಚೌತಿಗಿಳಿದು ಬಾಬಾ ಭಕುತ ಜನರ ಸೇವೆಗೊಲಿದು ಹರಸು ಬಾಬಾ. ಭಾದ್ರಪದ ಶುಕ್ಲ ಚೌತಿಗಿಳಿದು ಬಾಬಾ ಭಕುತ ಜನರ ಸೇವೆಗೊಲಿದು ಹರಸು ಬಾಬಾ.